ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸಲೀಂ ಜಾವೇದ್. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಬೈ ಎಲೆಕ್ಷನ್ ದಾವಣಗೆರೆ ದಕ್ಷಿಣ ವಿಧಾನಸಭಾದ ಉಪಚುನಾವಣೆಯ ಪ್ರಚಾರಕ್ಕೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪ್ರಚಾರಕ್ಕೆ ಇವರು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದಂಥ ಅಂದರೆ ರಾಜ್ಯ ಕಮಿಟಿಯಲ್ಲಿದ್ದಾರೆ ಇವರು. ಇಲ್ಲಿ 11ನೇ ವಾರ್ಡಿಗೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ಅಲ್ತಾಫ್ ಇವರ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲಿ ಇವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಪ್ರಚಾರಕ್ಕೆ ತಾವು ಇಲ್ಲಿ ಆಗಮಿಸಿದರೆ ಇಲ್ಲಿನ ವಾತಾವರಣ ನೋಡಿ ತಮಗೆ ಏನು ಅನಿಸ್ತಾ ಇದೆ? ನೋಡಿ, ಕಾಂಗ್ರೆಸ್ ಪಕ್ಷದ ಚುನಾವಣೆ ಪ್ರಚಾರವನ್ನು ನಡೀತಾ ಇದೆ. ನಾನು ತುಂಬ ಕಡೆ ಹೋಗಿ ಬಂದಿದ್ದೀನಿ, ಇಲ್ಲೂ ಕೂಡ ಬಂದಿದ್ದೀನಿ. ಒಂದು ಒಳ್ಳೆಯ ವಾತಾವರಣ ಇದೆ. ಸುಮ್ಮನೆ ಈ ನಮಗೆ ಆಗದೇ ಇಲ್ದಿರ್ತಕ್ಕಂಥ ಜನ ಅಂದರೆ ಬೇರೆ ಪಕ್ಷದವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಅವಕಾಶ ಕೊಡದೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು ಮತ್ತು ಯುವಕರು ಎಲ್ಲರೂ ಒಂದು ಸಮಾಧಾನದಿಂದ ಈ ಚುನಾವಣೆ ನಡೀಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಮುಂದೆನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು 40-45 ಸಾವಿರದಿಂದ ಗೆಲ್ಲಿಸ್ತೀವಿ ಅಂತಲೂ ಮಾತು ಕೊಡ್ತಾ ಇದ್ದಾರೆ ನಮಗೆ. ಮೊದಲೇ ಎಲ್ಲ ಕಾಂಗ್ರೆಸ್ಸು, BJP, JDS, ಅದರ್ಸ್ ಏನು ಪಕ್ಷ ಅಂತ ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಇತ್ತು. ಈಗ ಕಾಂಗ್ರೆಸ್ ಅಂದರೆ ಮೈನಾರಿಟಿಯಲ್ಲಿ ಭಾಳ ಅಸಮಾಧಾನ, ಒಂದು ಹೊಗೆ ಕಾಣ್ತಾ ಇದೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಅಸಮಾಧಾನವೂ ಇಲ್ಲ, ಹೊಗೆನೂ ಇಲ್ಲ, ಪೊಗೆನೂ ಇಲ್ಲ. ಎಲ್ಲ ಇವ್ರು ಕ್ರಿಯೇಟ್ ಮಾಡಿಕೊಂಡು ಇವ್ರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತ ಹೇಳಿಬಿಟ್ಟು ಒಂದು ಊಹೆ ಮಾಡ್ತಿದ್ದಾರೆ ಅಷ್ಟೇ. ಮಾಡೋರು ತುಂಬ ಜನ ಇದ್ದಾರೆ. ಇಲ್ಲೂ ಇದ್ದಾರೆ ಮತ್ತು ಆಚೆ ಕಡೆಯಿಂದ ಬಂದಿರೋರು ಕೂಡ ಇದ್ದಾರೆ. ಈಗ ನಿಮ್ಗೆ ಹೇಳ್ಬೇಕಂತಂದರೆ ನಾನು ಒಂದು ಡೀಟೇಲ್ ತಮಗೆ ಹೇಳಿಬಿಡ್ತೀನಿ. ಸಮರ್ಥ್ ಯಾಕೆ ಕ್ಯಾಂಡಿಡೇಟ್ ಆದರು ಅಂತ ಹೇಳಿಬಿಟ್ಟು. ಸಮರ್ಥ್ ಅವರು ಶಾಮನೂರು ಶಿವಶಂಕರಪ್ಪ ಅವರು ಮೊಮ್ಮಗ, ಮಲ್ಲಿಕಾರ್ಜುನ್ ಅವರು ಮಗ. ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ರೆ 5 ವರ್ಷ ಅವರೇ MLA ಆಗಿರ್ತಿದ್ರ. ಅವ್ರು ಏನೋ ದೇವರಿಚ್ಛೆ, ಪಾಪ ಅವರು ತೀರೋಗಿದ್ದಾರೆ. ತೀರೋದ ಮೇಲೆ ಪದ್ಧತಿ ಒಂದು ಎಲ್ಲ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲೇ ಅಂತಲ್ಲ, ಎಲ್ಲ ಪಕ್ಷದಲ್ಲಿ ಪದ್ಧತಿ ಒಂದು, ಅವ್ರ ಮಗನ ಕೊಡ್ತಾರೆ ಅಥವಾ ಅವ್ರ ಮೊಮ್ಮಗನ ಕೊಡ್ತಾರೆ ಅಥವಾ ಹೆಂಡತಿ ಕೊಡ್ತಾರೆ, ಮಗಳಿದ್ದಾರೆ ಮಗಳು ಕೊಡ್ತಾರೆ. ಅದೇ ರೀತಿ ಬಾಗಲಕೋಟೆಯಲ್ಲಿ ಮೇಟಿಯವರು ಮಗನಿಗೆ ಸೀಟ್ ಕೊಟ್ಟಿದ್ದೀವಿ. ಆ ಪ್ರೊಸೀಜರು ಇಲ್ಲೂ ಕೂಡ ಫಾಲೋ ಮಾಡಿದ್ದೀವಿ. ಇಲ್ಲಿ ಮೈನಾರಿಟೀಸ್ಗೆ ಸೀಟ್ ಬೇಕು ಅಂತ ಕೇಳೋದು ನಿಜ. ಆದರೆ ತೀರ್ಮಾನ ಏನಾಯಿತೋ ಸಮರ್ಥಗೆ ಸೀಟ್ ಕೊಡಬೇಕು ಅಂಥೇಳಿ ನಮ್ಮ ಮೈನಾರಿಟಿ ನಾಯಕರುಗಳು ಎಲ್ಲರೂ ಮೌಜೂದಿದ್ದರು. ಅವರು ಸಮ್ಮುಖದಲ್ಲೇ ಅವ್ರಿಗೆಲ್ಲ ಕೇಳಿ ಅವ್ರ ಹತ್ರ ಒಪಿನಿಯನ್ ತಗೊಂಡು ಸಮರ್ಥಗೆ ಡಿಕ್ಲೇರ್ ಮಾಡಿದರು. ಅಲ್ಲ, ಇಲ್ಲಿ ಒಂದು ಮೈನಾರಿಟಿಯಲ್ಲಿ ಏನು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಬ್ಬರು, ಅಂದರೆ ಅಷ್ಟು ಜನ ಅಲ್ಲ, ಕೆಲವೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಕಾಣ್ದಂಗೆ ಎಷ್ಟು ಮೈನಸ್ ಆಗ್ಬೋದು, ಏನು ಪ್ಲಸ್ ಆಗ್ಬೋದು ಅಂತ ಏನಾದರೂ ಹೇಳ್ಬೋದು? ಮೈನಸ್ದು ಸಮಸ್ಯೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ಎಲ್ಲ ಪ್ಲಸ್ಸೇ ಇರೋದಿಲ್ಲಿ. ಮೈನಸ್ ಆಗಬೇಕು ಅಂತಂತಂದರೆ ಈ ಇಂಡಿಪೆಂಡೆಂಟ್ ಕೆಲವ್ರು ನಿಂತವರಲ್ಲ, ಅವರೆಲ್ಲ ಮೈನಸ್, ಇನ್ಕ್ಲೂಡಿಂಗ್ SDPI. ನನಗೆ ಒಂದು ಮಾತು ಹೇಳಿ, SDP ಅವರು ಬರೀ ಮುಸಲ್ಮಾನರು ವೋಟ್ ತೊಗೊಂಡು ಗೆಲ್ಲಕ್ಕೆ ಸಾಧ್ಯನಾ? ಇಂಡಿಪೆಂಡೆಂಟ್ ನಿಂತವ್ರೆ ಕೆಲವರು, ನಾನು ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ. ಯಾರೋ ನಮ್ಮ ಇನ್ನೊಬ್ಬರು ಹಿರಿಯ ನಾಯಕರು ಕಾಂಗ್ರೆಸ್ಸಲ್ಲಿದ್ದರು, ಅವ್ರು ಬಂದು ಅವ್ರಿಗೆ ತಿರುಗಾಡ್ತಾರೆ. ಒಂದು 25-30 ಜನಕ್ಕೆ ತಗೊಂಡು ತಿರುಗಾಡ್ತಿದ್ದಾರೆ. ಅದೇನು ಪ್ರಭಾವ ಆಗೋದಿಲ್ಲ, ಯಾವುದೇ ರೀತಿಯಿಂದ ಅದು ಸಹಾಯ ಆಗೋದಿಲ್ಲ. ಸರ್, ಕೊನೆಯದಾಗಿ ದಾವಣಗೆರೆ ದಕ್ಷಿಣ ಮತದಾರರಿಗೆ ನಿಮ್ಮ ಕಡೆಯಿಂದ ತಾವು ಏನು ಸಂದೇಶವನ್ನು ಕೊಡಬಹುದು? ದಾವಣಗೆರೆ ಮತದಾರರಿಗೆ ನಾನು ಇಷ್ಟೇ ವಿನಂತಿಸ್ಕೊಳ್ಳೋದು, ಒಬ್ಬ ಯುವಕ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ. 2 ವರ್ಷ ನಿಮ್ಮ ಮಧ್ಯ ಇದ್ದು, ನಿಮ್ಮ ಹಿಂದೆನೂ ಇಲ್ಲ, ನಿಮ್ಮ ಮುಂದೆನೂ ಇಲ್ಲ, ನಿಮ್ಮ ಮಧ್ಯ ಇದ್ದು ನಮ್ಮ ಪಕ್ಷದ ಪರವಾಗಿ, ಈ ಕ್ಷೇತ್ರದ ಪರವಾಗಿ, ಈ ಕ್ಷೇತ್ರದ ಜನಕ್ಕೆ ಸೇವೆ ಮಾಡುವಂಥ ಒಬ್ಬ ಯುವಕನಿಗೆ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಅವರು, ಹೈಕಮಾಂಡ್ ಅವರು ಕೊಟ್ಟಿದ್ದಾರೆ. ಈ ತೀರ್ಮಾನ ಹೈಕಮಾಂಡ್ ಅವ್ರದ್ದು, ನಂದು ಅಥವಾ DK ಶಿವಕುಮಾರ್ ಅವ್ರದ್ದು ಅಥವಾ ಸಿದ್ದರಾಮಯ್ಯ ಅವ್ರದ್ದು ಎಲ್ಲ.
ನಮಗೆಲ್ಲ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಾಹೇಬರು ಮುಖ್ಯವಾಗಿ ನಮ್ಮ ರಾಜ್ಯದವರು ಇವರೆಲ್ಲರೂ ಸೇರಿ ತೀರ್ಮಾನ ಮಾಡಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಸಲ್ಮಾನ್ ಬಂದವರು ಎಲ್ಲ ಇದ್ದಾರೆ ನೋಡ್ರಿ, ಎಕ್ಸ್ ಕಾರ್ಪೊರೇಟ್ರು ಇದ್ದಾರೆ ಇಲ್ಲಿ ಚನ್ನಗಿರಿಯಿಂದ ಬಂದು ಕೆಲಸ ಮಾಡ್ತಿರೋರು ಕೂಡ ಇದ್ದಾರೆ. ಇಡೀ ರಾಜ್ಯದಿಂದ ಜನ ಬಂದಿದ್ದಾರೆ. ಯಾತಕ್ಕೆ? ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿಬಿಟ್ಟು. ನಾವು ಯಾವುದೇ ಕಾರಣಕ್ಕೆ ಬಿ ಜೆ ಪಿಯವರು ಗೆಲ್ಲುವಂಥದ್ದು ಕೆಲಸ ಯಾರು ಮಾಡಬಾರ್ದು ಅಂಥೇಳಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಬಿ ಜೆ ಪಿ ಗೆಲ್ಲಕ್ಕಾಗೋದಿಲ್ಲ. ಬಿ ಜೆ ಪಿನೇ ಗೆಲ್ಲಿಲ್ಲ ಅಂದರೆ ಬೇರೆಯವ್ರು ಎಲ್ಲರೂ ಗೆಲ್ತಾರೆ. 100% 45-50 ಸಾವಿರದ ಮತಗಳಿಂದ ಸಮರ್ಥ್ ಅವರು ವಿಜಯ ಆಗ್ತಾರೆ.